ನಗರಸಭೆ ವ್ಯಾಪ್ತಿಯಲ್ಲಿ ಬರುವ ಸದರಿ ವಾಪಸಂದ್ರ ಸರ್ವೆ ನಂಬರ್ 219, 174, 7 ಹಾಗೂ ಇತರೆ ಸರ್ವೆ ನಂಬರ್ನಲ್ಲಿ ಬರುವ ಪುರಾತನ ಮಠ ಹಾಗೂ ಆಸ್ತಿ ಅತಿಕ್ರಮಣ ಮಾಡಿ ಕಬಳಿಸುತ್ತಿದ್ದಾರೆ. ಅತಿಕ್ರಮಣಕ್ಕೆ, ಅವ್ಯವಹಾರಕ್ಕೆ ಹಾಗೂ ಭ್ರಷ್ಟಾಚಾರಕ್ಕೆ ಚಿಕ್ಕಬಳ್ಳಾಪುರ ತಹಶೀಲ್ದಾರ್ ಹೊಣೆಗಾರರಾಗಿದ್ದಾರೆ. ಶ್ರೀ ವೀರಭದ್ರ ಚನ್ನಮಲ್ಲ ದೇಶಿಕೇಂದ್ರ ಸ್ವಾಮೀಜಿ, ನೀಡುಮಾಮಿಡಿ ಮಠ, ಗೂಳೂರು ಇವರು ಅಕ್ರಮವಾಗಿ ಅತಿಕ್ರಮಣ ಮಾಡಿ ಚಿಕ್ಕಬಳ್ಳಾಪುರ ನಗರದ ಮುಜರಾಯಿಗೆ ಸೇರಿದ್ದ ಪುರಾತನ ಮಠಗಳ ಸರ್ಕಾರಕ್ಕೆ ಹಾಗೂ ನ್ಯಾಯಾಲಯಕ್ಕೂ ಮೋಸ ಮಾಡಿ ಕಬಳಿಸಿದ್ದಾರೆ ಅಂತ ಶ್ರೀರಾಮ ಸೇನೆ ಅಧ್ಯಕ್ಷ ಪ್ರಮೋದ್ ಆಕ್ರೋಶ ಹೊರಹಾಕಿದ್ದಾರೆ. ಚಿಕ್ಕಬಳ್ಳಾಪುರ ನೀಡುಮಾಮಿಡಿ ಮಠದಿಂದ ಜಚನಿ ಕಾಲೇಜು ಮುಂಭಾಗ ಇರುವ ವಾಪಸಂದ್ರ ಮಠದ ಸರ್ವೆ ನಂಬರ್ 219ರಲ್ಲಿ 0.05 ಗುಂಟೆ ಜಾಗದಲ್ಲಿ ದೇವಸ್ಥಾನದ ನಂದಿ ವಿಗ್ರಹ, ಕಂಚಿನ ಶಿವನ ವಿಗ್ರಹ, ಬೆಳ್ಳಿ ಮಂಟಪಗಳನ್ನು ಇನ್ನೂ ಇತರ ಬೆಲೆ ಬಾಳುವ ಪುರಾತನ ವಸ್ತುಗಳನ್ನು ಕಳುವು ಮಾಡಿದ್ದು, ಅದೇ ರೀತಿ ಅಲ್ಲಿದ್ದ ನಾಗರಕಟ್ಟೆ ಸಂಪೂರ್ಣವಾಗಿ ಧ್ವಂಸ ಮಾಡಿ ತೆರವುಗೊಳಿಸಿದ್ದಾರೆ. ನಿತ್ಯವೂ ನಡೀತಿದ್ದ ಪೂಜೆ ವ್ಯವಸ್ಥೆಯನ್ನು ಭಗ್ನ ಮಾಡಿ ಅಪರಾಧ ಮಾಡಿದ್ದಾರೆ. ಆದರೆ ಈಗಲೂ ಸಹ ಅರ್ಚಕರಾದ ಶಂಕರಪ್ಪ ಅನ್ನೋರಿಗೆ ಪ್ರತಿ ತಿಂಗಳು 6,000ಗಳ ತಸ್ತಿಕ್ ಜಮಾ ಆಗ್ತಾ ಇದ್ದು, ಅದನ್ನು ಮಠದ ಆಡಳಿತ ಮಂಡಳಿಯೇ ಡ್ರಾ ಮಾಡುತ್ತಿದೆ. ಇದರಿಂದ ಸ್ಥಳೀಯ ಮಠದ ಭಕ್ತರಿಗೆ ಮೋಸ ಮಾಡಿದಂತಾಗಿದೆ. ಇದನ್ನು ಮುಜರಾಯಿ ಇಲಾಖೆ ಸಂರಕ್ಷಿಸಿ ಮಠ ಹಾಗೂ ಅಶ್ವತ್ಥ ಕಟ್ಟೆ ಕೆಡವಿ ಭಗ್ನಗೊಳಿಸಿದವರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಶ್ರೀರಾಮ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್, ಒಕೋಲೆ ಜ್ಯೋತಿ ಹಾಗೂ ಮುಜರಾಯಿ ಇಲಾಖೆ ದೇವಾಲಯಗಳ ಅರ್ಚಕರ ಸಂಘದ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ನಂತರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದರು. ಜಿಲ್ಲಾಧಿಕಾರಿಗಳಿಗೆ ಈಗ ಮನವಿ ಕೊಟ್ಟು ತಮ್ಮ ಹತ್ರ ಬಂದಿದ್ದೀವಿ. ಒಂದು ಮುಜರಾಯಿಯ ದೇವಸ್ಥಾನ, ಖಾಸಗಿಯ ಮಠದವರು, ದೇವಸ್ಥಾನ ಮತ್ತು ಮಠ ಖಾಸಗಿ ಗೂಳೂರು, ಬಾಗೇಪಲ್ಲಿ ತಾಲೂಕಿನ ಗೂಳೂರು ಮಠದವರು ಇಲ್ಲಿ ವಾಪಸಂದ್ರದ ಕೊಂಡ್ಲಯ್ಯನ ಮಠ ಮತ್ತು ನಿಡಮಾವಡೆಯನ ಮಠ ವ್ಯವಸ್ಥಿತವಾಗಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಮತ್ತು ಸರ್ಕಾರಿ ಅಧಿಕಾರಿಗಳನ್ನು ಬುಟ್ಟಿಗೆ ಹಾಕ್ಕೊಂಡು ಅವರಿಗೂ ಮೋಸ ಮಾಡಿ ಅದನ್ನು ಸುಮಾರು ಒಂದು 60 ಕೋಟಿಗಿಂತ ಜಾಸ್ತಿ ಇರುವಂಥ ಸ್ಥಿರ ಆಸ್ತಿ, ಜಮೀನಿದೆ, ಕಟ್ಟಡಗಳಿದ್ದಾವೆ, ಬೇಕಾದಷ್ಟು ರೀತಿಯ ಮಠ ಇದೆ, ದೇವಸ್ಥಾನ ಇದೆ, ಇದನ್ನೆಲ್ಲವನ್ನು ಕಬಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಮಾರಾಟವನ್ನು ಕೂಡ ಮಾಡಿದ್ದಾರೆ. ಅದಕ್ಕೆಲ್ಲದಕ್ಕೂ ದಾಖಲೆ ಇದೆ. ಅದು ಮುಜರಾಯಿ ಸಂಬಂಧಪಟ್ಟದ್ದು, ಸರ್ಕಾರಕ್ಕೆ ಅಧೀನದಲ್ಲಿರುವಂಥ ಮಠ, ದೇವಸ್ಥಾನ ಅಂತನ್ನುವಂಥದ್ದು ದಾಖಲೆಯಲ್ಲಿದೆ. ಅಷ್ಟೇ ಅಲ್ಲ, ಅಲ್ಲಿ ಇರುವಂಥ ಶಂಕರಪ್ಪ ಅಂಥೇಳಿ, ಬನ್ನಿ, ಶಂಕರಪ್ಪ ಅಂಥೇಳಿ ಒಬ್ಬ ಅರ್ಚಕ ಇದ್ದಾನೆ. ಆ ಅರ್ಚಕನಿಗೆ ಪ್ರತಿ ತಿಂಗಳು 6,000 ರೂಪಾಯಿ ತಸ್ತಿಕ ಬರ್ತಾ ಇದೆ. ತಸ್ತಿಕ ಅಂತಂದರೆ ದೇವಸ್ಥಾನದ ಅರ್ಚಕ ಅವನಿಗೆ ಪೂಜೆಗೆ ಬೇಕಾದಂಥ ಸಲಕರಣೆಗೆ ಅವಕಾಶ ಮಾಡಿಕೊಳ್ಳೋಕ್ಕೋಸ್ಕರ ಸರ್ಕಾರದಿಂದ 6,000 ರೂಪಾಯಿ ಬರುತ್ತೆ. ಸೊ 6,000 ರೂಪಾಯಿ ಸರ್ಕಾರದಿಂದ ಬರಬೇಕಾದ್ರೆ ಮುಜರಾಯಿ ಇಲಾಖೆಯಿಂದ ಡೈರೆಕ್ಟ್ ಅವ್ರ ಬ್ಯಾಂಕ್ ಅಕೌಂಟ್ ಜಮಾ ಆಗಬೇಕಾದ್ರೆ ಇದು ಮುಜರಾಯಿ ಇಲಾಖೆ ಅಂತನ್ನುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಇನ್ನು ನಿಡಮಾಮಿಡಿ ಇದು ಮಠ ನಿಡಮಾಮಿಡಯ್ಯ ಅಂತನ್ನುವಂಥದ್ದನ್ನು ನಿಡಮಾಮಿಡಿ ಅಂತ ಹೇಳಿ ತಿದ್ದಿದ್ದಾರೆ. ಈ ತಿದ್ದಿದ್ದಕ್ಕೆ ದಾಖಲೆನೇ ಇದೆ. ಭಾಳ ವ್ಯವಸ್ಥಿತವಾಗಿ ಇದನ್ನು ತಿದ್ದಿದ್ದಾರೆ. ಸೊ ಎಷ್ಟು ಇದೊಂದು ಕ್ರಿಮಿನಲ್. ಇದು ಒಂದು ಮಠದವರಾಗಿ ನಿಮ್ಮ ಸ್ಥಾನ ಏನು, ನಿಮ್ಮ ಗೌರವ ಏನು, ಇದನ್ನೇ ಮಾಡ್ತಾ ಇರೋದಾ? ಸೊ ಈ ರೀತಿಯ ಕಬಳಿಸುವಂತಹ ಪ್ರಯತ್ನಕ್ಕೆ ಇವತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಇದನ್ನು ಕೂಡಲೇ ತಮ್ಮ ಅಧೀನದಲ್ಲಿ ತಗೊಳ್ಬೇಕು. ಅರ್ಚಕ ಇನ್ನೊಂದು ಭಾಳ ದೊಡ್ಡ ಬ್ಲಂಡರ್, ಭಾಳ ದೊಡ್ಡ ಅಪರಾಧ ಮಾಡಿದ್ದು ಏನು ಅಂತಂದರೆ, ಈ ದೇವಸ್ಥಾನವನ್ನು ಒಡೆದಿದ್ದಾರೆ, ಮೂರ್ತಿಗಳ ಒಡೆದಿದ್ದಾರೆ. ಅದು ಫೋಟೋ ಇದೆಯಲ್ಲ,
ಇಲ್ಲಿ ನೋಡಿ, ಮೊದಲು ಇದ್ದದ್ದು ಇದು ಮಠ, ಇದು ಚೆನ್ನಾಗಿದ್ದಿದ್ದು ಮಠ, ಇದು ಫೋಟೋ ಇದೆ ಇದರಲ್ಲಿ ಮೂರ್ತಿ ಇದೆ, ಪೂಜೆ ಇದೆ, ಎಲ್ಲ ಇದೆ ಇದರಲ್ಲಿ. ಇನ್ನು ರಾತ್ರೋರಾತ್ರಿನೇ ಅದನ್ನು ಒಡೆದು ಹಾಕಿದ್ದಾರೆ. ಇವತ್ತು ಅಲ್ಲಿ ಮೂರ್ತಿ ಇಲ್ಲ, ಮೂರ್ತಿ ಭಗ್ನ ಆಗಿದೆ, ಮತ್ತು ಮೂರ್ತಿಗಳು ಎಲ್ಲಿದ್ದಾವೆ ಅಂತ ಅನ್ನೋದು ಗೊತ್ತಿಲ್ಲ. ಶಿವನ ಮೂರ್ತಿ ಕಂಚಿಂದು, ಬಹಳ ಅತ್ಯಂತ ಪುರಾತನವಾದಂಥ ಕಂಚಿನ ಮೂರ್ತಿ ಮಾಯಾಗಿದೆ ಇವತ್ತು. ನಾನು ಹೇಳೋ, ಚಂದ್ರಪ್ಪ 6,000 ರೂಪಾಯಿ ತಗೊಳ್ಳೋವಂಥ ವ್ಯಕ್ತಿ, ಶಂಕರಪ್ಪ 6,000 ರೂಪಾಯಿ ತಗೊಳ್ಳುವಂಥ ವ್ಯಕ್ತಿ ಜವಾಬ್ದಾರಿ ಅದಕ್ಕೆ. ಅವರ ಬೇಜವಾಬ್ದಾರಿಯಿಂದ, ಅವರ ಸಮಕ್ಷಮದಲ್ಲಿ JCB ಹಿಡ್ಕೊಂಡು ಒಡೆದು ಹಾಕಿ ಇವತ್ತು ನಿಧಿ ಸಂಗ್ರಹ ಮಾಡುವಂಥ, ಕಳ್ತನ ಮಾಡುವಂಥ ಪ್ರಯತ್ನವನ್ನು ಮಾಡಿದಂಥದ್ದು ಇದೆಯಲ್ಲ, ಇದು ಬಹಳ ದೊಡ್ಡ ಅಪರಾಧ ಆಗಿದೆ. ನಾನು ಹೇಳೋದು, ಮೊದಲನೇ ಕೆಲಸ ಮಾಡಬೇಕಾಗಿದ್ದೇ ಆ ಶಂಕರಪ್ಪನ ಒದ್ದು ಒಳಗಡೆ ಹಾಕಬೇಕು. ಈ ವೇಳೆ ಮಾತನಾಡಿದ ಪ್ರಮೋದ್ ಮುತಾಲಿಕ್, 2007-8ರಲ್ಲಿ ಬಾಗೇಪಲ್ಲಿ ಗೂಳೂರು ಮಠದವರು ಅತಿಕ್ರಮವಾಗಿ ವಾಪಸಂದ್ರ ಜಂಗಮ ಮಠಕ್ಕೆ ಪ್ರವೇಶಿಸಿದ್ದಾರೆ. 1965ರ ಮುಂಚೆ ಕಂಪ್ಯೂಟರ್ ಮೂಲಕ ದಾಖಲೆ ಇರಲಿಲ್ಲ, ಕೈಬರಹ ಮೂಲಕ ದಾಖಲೆಗಳಾಗ್ತಿತ್ತು. ಗೂಳೂರು ಮಠದವರು ಕೈಬರಹದಲ್ಲಿದ್ದ ದಾಖಲೆ ಹಂತ ಹಂತವಾಗಿ ತಿದ್ದಿ ಹಾಗೂ ನಕಲಿ ದಾಖಲೆ ಸೃಷ್ಟಿಸಿದ್ದಾರೆ ಅಂತ ಆರೋಪಿಸಿದರು.